ಭೂಮಿ ಸಿಡಿದು ಹೋದಂತೆ ನನ್ನ ಶತರು ನಾಶವಾದಂತೆ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ग्लानिर्भवति भारत अभ्युत्थानं धर्मस्य तदानं जागृति परिणात्राय साधनं विनाशाय चतुष्कृत धर्म संस्थापनार्थाय संभवामि युगे युगे ಈ ಕಳನಾಯಕನ ಬಾಯಲ್ಲಿ ಸಂಸ್ಕೃತ ಪದ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀನಿ. ಇದರ ಅರ್ಥ ಏನ್ ಗೊತ್ತಾ? ಜಗತ್ತಿನಲ್ಲಿ ಅನ್ಯಾಯ ಹೆಚ್ಚಾದಾಗ ಅಧರ್ಮ ತಾಂಡವಾಡ್ತಿರ್ಬೇಕಾದ್ರೆ ನಮ್ಮಂತ ಕಾಳಧನಿಗಳ ಹಟ್ಟಾಸ ಮೆಟ್ಟಿ ಮೆರಬೇಕಾದ್ರೆ ಆ ದೇವರು ಯಾವುದಾದ್ರೂ ರೂಪದಲ್ಲಿ ಬಂದು ನಮ್ಮನ್ನ ಮಟ್ಟ ಹಾಕ್ತಾನಂತೆ. ಆದರೆ ಇದು ಕಲಿಯುಗ, ತಲೆ ಹಿಡಿಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ. ಅಂದ ಮೇಲೆ ದೇವರು ಬರೋದು ಅಂದ್ರೇನು? ನಮ್ಮಂತ ಕಾಳಧನಿಗಳನ್ನ ಮಟ್ಟ ಹಾಕೋದು ಅಂದ್ರೇನು? ಇಲ್ಲ. ಏ ಕಾಲಿಂಗ ಕಾಲಿಟ್ಟರೆ ಜಯ, ಕಣ್ಣು ಬಿಟ್ಟರೆ ಭಯ. ನನ್ನನ್ನ ಎದುರಾಕೊಂಡು ಎದುರಾಳಿಗೆ ಮಾಡುವೆ ಅಪಾಯ. ತಂತ್ರ ಕುತಂತ್ರದಿಂದ ಹೂಡುವೆ ಉಪಾಯ. ಪಶ್ಚಿಮದಲ್ಲಿ ರವಿ ಜಾರುವ ಸಮಯ, ಪೂರ್ವದಲ್ಲಿ ಹುಣ್ಣಿಮೆ ಚಂದ್ರನ ಉದಯ. ಏ ಧನರಾಜ್, ನೀನು ಮಾಡಿದ ಪ್ರತಿಕಾರ ಚೇಡಿನ ಜ್ವಾಲೆ ನನ್ನ ಹೃದಯದಲ್ಲಿ ತಗ 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 ಅಂತ ಈ ಚೇಡಿನ ಜ್ವಾಲೆನ ಹಾಕ್ಬೇಕಾದ್ರೆ ನಿನ್ನ ಮನೆ ನೀರಿಂದಲೇ ಕಣ, ನಿನ್ನ ಮನೆ ನೀರಿಂದಲೇ. ಬರೀ ಕಾಲಿಂಗ ಅಲ್ಲ, ಎಡತ್ತಿ ನಿಂತ ಕಾಲಿಂಗ ಸರ್ಪ. ಮಾಂತ್ಯಸಲ್ಲಿ ಬರ್ತಾ ಇದೆ. ಓ, ಮಾಂತೇಶ್ ಈ ಕಡೆನೆ ಬರ್ತಾ ಇದ್ದಾರೆ. ಬಾ ಮಾಂತೇಶ್ ಬಾ, ಇದೇ ಸರಿಯಾದ ಸಮಯ. ಹಲೋ ಮಾಂತೇಶ್. ತಾವ್ಯಾರು? ಮಾಂತೇಶ್, ಹತ್ತೂರಿನ ಧರ್ಮರಾಜನ ಊರಲ್ಲಿ ನೀನು ಅವರ ಮಗ. ನೀನು ಯಾರು ಗೊತ್ತಿಲ್ಲ ಹೇಳು? ಸರಿ,
ನಾ ನಿಮ್ಮನ್ನ ನೋಡೇ ಇಲ್ವಲ್ಲ. ನೋಡು ಮಂತೇಶ್, ಹತ್ತೂರಿಗೆ ಒಡೆಯನಾದ ಧರ್ಮರಾಜ್, ಅವನ ಊರೇ ನನ್ನೂರು. ಬಂದು ಬೇಕೆ ನಾನು ನೀನು ಒಂದೇ ಅಲ್ವೇ? ಅದು ಸರಿ ಸರ್, ನಿಮ್ಮ ಹೆಸರೇನು? ಕಾಳಿಂಗ. ಸರಿ ಸರ್, ನನಗೆ ಟೈಮ್ ಆಯ್ತು, ಕಾಲೇಜ್ ಹೋಗ್ಬೇಕು, ಬರ್ತೀನಿ. ಮಂತೇಶ್ ಸರ್ ಬನ್ನಿ, ಅಪರೂಪವಾಗಿ ಸಿಕ್ಕಿದ್ದೀರಾ. ಕ್ಲಬ್ಗೋ ಇಲ್ಲ ಪಬ್ಗೋ ಹೋಗಿ ಪಾರ್ಟಿ ಮಾಡೋಣ ಬನ್ನಿ ಮಂತೇಶ್. ಅದೆಲ್ಲ ನಮ್ಗೆ ಅಭ್ಯಾಸ ಇಲ್ಲ ಸರ್. ಈ ವಿಚಾರದಲ್ಲಿ ಯಾರಿಗೂ ಅಭ್ಯಾಸ ಇರಲ್ಲ ಮಂತೇಶ್, ನಾವಾಗೆ ಅಭ್ಯಾಸ ಮಾಡ್ಕೋಬೇಕು. ಬನ್ನಿ ಸರ್, ಇದು ನಮ್ಮ ಮನೆತನಕ್ಕೆ ಒಗ್ಗದ್ದಲ್ಲ. ಮಂತೇಶ್, ದೇವಾನು ದೇವತೆಗಳೇ ಮಾಡಿರೋದನ್ನ ನಾವು ಮಾಡ್ತಾ ಇದೀವಿ ಅಷ್ಟೇ. ಪಾವಡಪುರತ ಸಿದ್ದಪ್ಪಾಜಿ ಭಂಗಿಸಿ ಅದ್ನಿಲ್ವೇ? ಸರ್, ಈ ವಿಷಯ ನಮ್ಮ ಕೌರವರು ಪಾಂಡವರು ಪಗಡೆ ಆಟ ಆಡ್ಲಿಲ್ವೇ? ಶ್ರೀಕೃಷ್ಣ ಪರಮಾತ್ಮ ಸಾವಿರಾರು ರತಿಮುನಿಗಳ ಜೊತೆ ಸರಸ ಸಲ್ಲಾಪ ಯುಗದಲ್ಲಿ ಎಂತೆಂತ ಮನೋಭಾವಗಳೇ ಈ ರೀತಿ ಮಾಡಿರ್ಬೇಕಾದ್ರೆ ಇದು ಕಲಿಯುಗ ಮಂತೇಶ್. ನಾನು ನೀನು ಮಾಡಲಿಲ್ಲ ಅಂದ್ರೆ ನಮ್ಮ ಲೈಫ್ ವೇಸ್ಟ್ ಆಗುತ್ತೆ. ಸರ್, ಈ ವಿಷಯ ನಮ್ಮ ತಂದೆಗೆ ಗೊತ್ತಾದ್ರೆ ನನ್ನ ಜೀವನ ಉಳಿಸ್ತಾರೇನು ಸರ್? ಸಾರಿ ಸರ್, ಪ್ಲೀಸ್ ನಾನು ಬರ್ತೀನಿ ಸರ್. ಮಂತೇಶ್ ಬನ್ನಿ. ಬೇಡ ಸರ್, ಮಾಡೋದು ಬೇಡ ಮಂತೇಶ್, ನಮ್ ಜೊತೆ ಕೂತು ಒಂದ್ ಸ್ವಲ್ಪ ಎಂಜಾಯ್ ಮಾಡಿ. ಬೇಡ ಸರ್, ಪ್ಲೀಸ್ ಬನ್ನಿ ಮಂತೇಶ್. ಸರ್ ಹೋಗ್ಲಿ, ನಿಮ್ಮ ಹತ್ರ ಬರೀ ಜ್ಯೂಸ್ ಕುಡಿತೀನಿ. ಓಕೆ ಓಕೆ ಮಂತೇಶ್ ತಗೊಳ್ಳಿ ಜೀವ. ಥ್ಯಾಂಕ್ ಯು ಸರ್. ಮಂತೇಶ್ ಹೇಗಿದೆ ಮಂತೇಶ್? ಛೇ, ಏನ್ ಸರ್ ಇದು? ಜ್ಯೂಸ್ಗೆ ಹಿಂಗ ಅಂದ್ರೆ ಬಿಯರ್ ಕುಡಿದ್ರೆ ಹಿಂಗೆ ಅಂತೀರ? ಕುಡೀರಿ ಒಂದ್ ಸ್ವಲ್ಪ. ಬೇಡಿ ಸರ್. ಸ್ವಲ್ಪ ತಗೊಳ್ಳಿ ಮಂತೇಶ್. ತಗೊಳ್ಳಿ ಮಂತೇಶ್, ಯಾಕೆ ಎದುರುಗತ್ರ? ಕುಡೀರಿ, ಎಂಜಾಯ್. ಸೂಪರ್ ಸರ್. ಮಂತೇಶ್, ಬಾಂಬೆ ಇದ್ರೆ ಒಳ್ಳೆ ಐಟಮ್ ಕರ್ಸಿದ್ದೀನಿ, ಹೇಗೆ? ಕಳಿಸಿ ಸರ್.